18 ಇಯರ್ಸ್ ಆದಮೇಲೆ ಈ ಸಲ ಕಪ್ ನಮ್ಮದೇ, ನಮ್ಮದು. ಎಸ್, ಹೌ ವಿರಾಟ್ ಸೆಡ್ ಇಟ್ ರೈಟ್. ನಮಗೆ 18 ಇಯರ್ಸ್ ಬೇಕಾಯಿತು ಗೆಲುವಿಗೆ. ಇದರಲ್ಲಿ ಏನು ಕಲ್ತ್ಕೊಂಡ್ವಿ? ಗೆಲುವು ಅನ್ನೋದು ಅಷ್ಟು ಬೇಗ ಬರಲ್ಲ. ಹಾರ್ಡ್ ವರ್ಕ್, ಎಫರ್ಟ್ಸ್, ಲಾಟ್ ಆಫ್ ಪೇಷನ್ಸ್, ವೆಯ್ಟ್ ಇಸ್ ವರ್ತ್ ಆಫ್ ವಿನ್ನಿಂಗ್. ಕಾಯಬೇಕು ಮತ್ತು ಲಾಯಲ್ ಆಗಿರಬೇಕು, ಜೆನ್ಯೂನ್ ಆಗಿರಬೇಕು. ಆ ಪ್ಲೇಸಲ್ಲಿ ನಾವು ಇದ್ದೀವಿ, ಅಲ್ಲಿ ನಾವು ಗೆಲ್ತಿದ್ದೀವಿ, ಸೋಲ್ತಿದ್ದೀವಿ ಅನ್ನೋದು ಮುಖ್ಯ ಅಲ್ಲ. ಎಫರ್ಟ್ಸ್ ಹಾಕಿದ್ದೀವಿ, ಓಕೆ, ಯಾವತ್ತೋ ಒಂದು ದಿವಸ ನಾವು ಗೆಲ್ತೀವಿ, ಯಾವತ್ತೋ ಒಂದು ದಿವಸ ನಮಗೆ ಆ ಗೆಲುವು ಸಿಕ್ಕೇ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್, ನಂಬಿಕೆ ಇರಬೇಕು. ಕೆಲವ್ರಿಗೆ ಬೇಗ ಗೆಲುವು ಸಿಗುತ್ತೆ, ಕೆಲವ್ರಿಗೆ ನಿಧಾನ. ಹಂಗಂತ ನನಗೆ ಏನೂ ಆಗ್ತಿಲ್ಲ, ನಾನು ಬಿಟ್ಬಿಡ್ತೀನಿ, ಅಯ್ಯೋ ನನಗೆ ಇದು ಅದು ಅಂತ ಬೇಡ. ಖಂಡಿತ ಗೆಲುವು ಸಿಕ್ಕೇ ಸಿಗುತ್ತೆ. ಅಲ್ಲಿ ನಿಮ್ಗೆ ಆಗ್ತಿಲ್ವಾ, ಅಲ್ಲಿ ಸೋಲಿದೆಯಾ, ಚೇಂಜ್ ಮಾಡಿ, ಮಿಸ್ಟೇಕ್ಸಿಂದ ಕಲೀರಿ. ನೆಕ್ಸ್ಟ್ ಏನು ಮಾಡ್ಬೋದು? ಓಕೆ, ಇದಾಗಿದೆ, ಇಲ್ಲಿ ನನಗಿದು ಮಿಸ್ಟೇಕ್ ಆಗಿದೆ, ನಾನು ನೆಕ್ಸ್ಟ್ ಏನು ಮಾಡ್ಬೋದು? ಈ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡಿಕೊಂಡು ನಾನು ಏನು ಕಲಿಬೋದು? ಲೈಕ್ ಆ ಥರ ಯೋಚನೆ ಮಾಡಿ. ಸೊ ಅಲ್ಲಿ ಗೆಲುವು ಅನ್ನೋದು ಖಂಡಿತ ಸಿಗುತ್ತೆ. ಯಾವತ್ತೋ ಒಂದು ದಿವಸ ನಾವು ಗೆಲ್ತೀವಿ, ಇವತ್ತಲ್ದಿರ ನಾಳೆ. ಪೇಷನ್ಸ್ ಇರಲೇಬೇಕು. ಏನಕ್ಕೆ ಪೇಷನ್ಸ್ ಇಸ್ ದ ಕೀ ಅಂತೀವಿ ಅನ್ನೋದು ಇವಾಗ ಗೊತ್ತಾಯ್ತಲ್ಲ. ಎಸ್, ಗುಡ್ ಕೋಚಸ್ ಇರಬೇಕು, ಗುಡ್ ಟ್ರೈನರ್ಸ್ ಇರಬೇಕು, ಬಟ್ ದ ಕಾನ್ಫಿಡೆನ್ಸ್ ನೀವು ಕ್ಯಾರಿ ಮಾಡೋದು 100% ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇದು ನಾನು ಆಗಿಲ್ಲ, ಇದು ನನ್ನ ಕೈಲಿ ಆಗಲ್ಲ, ಅಷ್ಟೇ, ಇದಿಷ್ಟೇ ಅಂತೆಲ್ಲ ಅಂದ್ಕೊಂಬೇಡಿ. ಆಗುತ್ತೆ, ಯಾಕಾಗಲ್ಲ? ಖಂಡಿತ ಆಗುತ್ತೆ. ಬಿಕಾಸ್ ನಿಮ್ಮ ಒಂದು ಧೈರ್ಯ ಏನಿದೆ, ನಿಮ್ಮ ಒಂದು ತಾಳ್ಮೆ ಏನಿದೆ, ಶಕ್ತಿ ಏನಿದೆ, ಅದು ಖಂಡಿತ ನಿಮ್ಮನ್ನು ಗೆಲುವಿನ ದಾರಿಗೆ ಕರ್ಕೊಂಡು ಹೋಗುತ್ತೆ. ಯಾಕೆ ಹೇಳಿ? ವಿರಾಟ್ ಹೇಳಿದ್ರಲ್ಲ, ಲೈಕ್ ವಿನ್ನಿಂಗ್ ಈಸ್ ಅ ಮೂಮೆಂಟ್ ದಟ್ ಈಸ್ ರಿಯಲಿ ವೆಯ್ಟ್ ವರ್ತ್. ಆ ಮೂಮೆಂಟ್ ಫೀಲ್ ಮಾಡ್ತೀವಲ್ಲ, ಏನಕ್ಕೆ ಅಳು ಬರುತ್ತೆ, ಏನಕ್ಕೆ ಅಷ್ಟು 18 ಇಯರ್ಸ್ ಆಫ್ ಎಫರ್ಟ್ಸ್, ಹಾರ್ಡ್ ವರ್ಕ್. ಓಕೆ, ಫೈನಲ್ಸಿಗೆ ಬಂದ್ವಿ, ಇನ್ನೇನು ಬಂತು, ಕಪ್ಪು ಬಂತು, ಸೋತೋಗ್ತೀವಿ. ಅದು ಆಗುತ್ತೆ, ರಿಯಲ್ ಲೈಫಲ್ಲೂ ಆಗುತ್ತೆ. ನೀವು ಇನ್ನೇನು ವಿನ್ನಿಂಗ್ ಮೂಮೆಂಟ್ಗೆ ಹೋಗ್ತೀರಾ, ಸೋತೋಗ್ತೀರಾ. ಬಟ್ ಇಟ್ಸ್ ಓಕೆ, ನಿಮಗೆ ಗೆಲುವು ಸಿಕ್ಕೇ ಸಿಗುತ್ತೆ. ಪೇಷನ್ಸಿಂದ ಇರಿ, ಬಿಟ್ಕೊಡ್ಬೇಡಿ. ಇದಾಗಿಲ್ಲ ಅಂದರೆ ಚೇಂಜ್ ಯುವರ್ ಥಾಟ್ಸ್, ಚೇಂಜ್ ಯುವರ್ ಸ್ಟ್ರಾಟಜೀಸ್ ಅಷ್ಟೇ ಹೊರ್ತು ನಿಮ್ಮ ಗೆಲುವನ್ನಲ್ಲ. ಸೊ ಈ RCB ನಮ್ಮನ್ನು ತುಂಬಾ ಕಲಿಸ್ಕೊಟ್ಟಿದೆ, ನಮಗೆ ತುಂಬಾ ಹೇಳ್ಕೊಟ್ಟಿದೆ. ಸೊ ಅದನ್ನು ಕಲಿಯೋಣ. ನಮ್ಮ ಒಂದು ಜರ್ನಿ ಏನಿದೆ ಅದನ್ನು ನಾವು ಗೆಲುವು ಸಾಧಿಸೋಣ. ನಮಗೆ ಎಕ್ಸಾಂಪಲ್ ಕಣ್ಮುಂದೆನೇ ಇದೆ ಎಕ್ಸಾಂಪಲ್. ಹೇಗೆ ನಾವು ಎಫರ್ಟ್ಸ್ ಹಾಕಿದ್ರೆ ಒಂದಲ್ಲ ಒಂದಿನ ಗೆಲುವು ಸಾಧಿಸ್ತೀವಿ ಅಂತ. ಸೊ ಆಲ್ ದಿ ಬೆಸ್ಟ್ ನಿಮ್ಮ ಜರ್ನೀಸ್ಗೆ. RCBಯಿಂದ ನಾವು ಕಲಿಯೋಣ ಆ್ಯಂಡ್ RCBಗೆ ಜೈ ಅನ್ನೋಣ. ಫೈನಲಿ ನಾವು ಏನನ್ನಬೇಕು ಅಂದರೆ ವಿ ಲವ್ RCB ಆ್ಯಂಡ್ ಈ ಸಲ ಕಪ್ ನಮ್ಮದೇ.